ಮುರುಡೇಶ್ವರ ಅನ್ನೋದೇ ಅಲ್ಲ, ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಜನ ಸಾಯ್ತಾ ಇದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಬಹಳ ಬೇಜಾರಾಗಿದೆ. ಪಾಪ ಸಣ್ಣ ಸಣ್ಣ ಮಕ್ಕಳು, ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಬಂದು ಇಲ್ಲಿ ಸಾಯುವಂತ ಪರಿಸ್ಥಿತಿ ಆಯ್ತಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯ್ತು. ಹಾಗಾಗಿ ಎಲ್ಲರಿಗೂ ಕರೆದು ಹೇಳಿದ್ದೇನೆ, ಯಾರಿಗೂ ನೀರಿಗೆ ಇಳಿಲಿಕ್ಕೆ ಕೊಡಬೇಡಿ, ಸ್ವಲ್ಪ ಆದಷ್ಟು ಸೇಫ್ಟಿ ಇರುವ ಹಾಗೆ ಮಾಡಲಿ. ಇನ್ನು ಇಂಥದ್ದು ಆಗೋದು ಬೇಡ ಅನ್ನೋದು ಇದು ಪ್ರತಿ ವರ್ಷ ಇರೋದು. ಆದ್ರೂ ಈಗ ನಮ್ಗೆ ತುಂಬಾ ಬೇಜಾರಾಗಿದೆ. ಇನ್ನು ಆಗದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಡೈರೆಕ್ಷನ್ ಜೀವ ರಕ್ಷಕ ಲೈಫ್ ಗಾರ್ಡ್ ಅನ್ನ ಅರೇಂಜ್ಮೆಂಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಇದೆ, ಲೈಫ್ ಗಾರ್ಡ್ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ಎಲ್ಲ ವ್ಯವಸ್ಥೆನೂ ಇದೆ. ಒಬ್ಬೊಬ್ಬರನ್ನು ಮಾತಾಡಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಾನು ಇದೆ. ಪೊಲೀಸ್ ಇದ್ದಾರೆ, ಕೋಸ್ಟ್ ಗಾರ್ಡ್ ಇದ್ದಾರೆ, ಹೋಮ್ ಗಾರ್ಡ್ ಇದ್ದಾರೆ. ಇಷ್ಟೆಲ್ಲ ಜನ ಬೀಚಲ್ಲಿ ಇರ್ತಾರೆ. ಲೈಫ್ ಗಾರ್ಡ್ ಇದ್ರು ಇನ್ಸಿಡೆಂಟ್ ಆಯ್ತಲ್ಲ. ಇವತ್ತು ಮಾತ್ರ ಅಲ್ಲ, 10 ವರ್ಷದಿಂದನೂ ಲೈಫ್ ಗಾರ್ಡ್ ಇದ್ದಾರೆ. 10 ವರ್ಷದಿಂದನೂ ಇಂಥದ್ದು ಆಗ್ತಾ ಇದೆ. ಈಗ ಮುಂದೆ ಅದಕ್ಕೂ ಹೆಚ್ಚಾಗಿ ಬೋಟಿಂಗ್ ಎಲ್ಲ ವ್ಯವಸ್ಥೆ ಇನ್ನೇ ಆಗದಿದ್ದಂಗೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಗೋವಾ ಮಾದರಿ, ಈ ಕಡೆ ಕೇರಳ ಮಾದರಿ ಎಲ್ಲ ತಗೊಂಡು ಇನ್ನು ಆಗದಿದ್ದಾಗೆ ನೋಡ್ಕೊಳ್ಳಿಕ್ಕೆ ಮತ್ತೆ ಮುಂಜಾಗ್ರತೆ ಮಾಡ್ತಾ ಇದ್ದೀವಿ. ಮುರುಡೇಶ್ವರ ಅನ್ನೋದೇ ಅಲ್ಲ, ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಜನ ಸಾಯ್ತಾ ಇದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಬಹಳ ಬೇಜಾರಾಗಿದೆ. ಪಾಪ ಸಣ್ಣ ಸಣ್ಣ ಮಕ್ಕಳು, ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಬಂದು ಇಲ್ಲಿ ಸಾಯುವಂತ ಪರಿಸ್ಥಿತಿ ಆಯ್ತಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯ್ತು. ಹಾಗಾಗಿ ಎಲ್ಲರಿಗೂ ಕರೆದು ಹೇಳಿದ್ದೇನೆ, ಯಾರಿಗೂ ನೀರಿಗೆ ಇಳಿಲಿಕ್ಕೆ ಕೊಡಬೇಡಿ, ಸ್ವಲ್ಪ ಆದಷ್ಟು ಸೇಫ್ಟಿ ಇರುವ ಹಾಗೆ ಮಾಡಲಿ. ಇನ್ನು ಇಂಥದ್ದು ಆಗೋದು ಬೇಡ ಅನ್ನೋದು ಇದು ಪ್ರತಿ ವರ್ಷ ಇರೋದು. ಆದ್ರೂ ಈಗ ನಮ್ಗೆ ತುಂಬಾ ಬೇಜಾರಾಗಿದೆ. ಇನ್ನು ಆಗದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಡೈರೆಕ್ಷನ್ ಜೀವ ರಕ್ಷಕ ಲೈಫ್ ಗಾರ್ಡ್ ಅನ್ನ ಅರೇಂಜ್ಮೆಂಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಇದೆ, ಲೈಫ್ ಗಾರ್ಡ್ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ಎಲ್ಲ ವ್ಯವಸ್ಥೆನೂ ಇದೆ. ಒಬ್ಬೊಬ್ಬರನ್ನು ಮಾತಾಡಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಾನು ಇದೆ. ಪೊಲೀಸ್ ಇದ್ದಾರೆ, ಕೋಸ್ಟ್ ಗಾರ್ಡ್ ಇದ್ದಾರೆ, ಹೋಮ್ ಗಾರ್ಡ್ ಇದ್ದಾರೆ. ಇಷ್ಟೆಲ್ಲ ಜನ ಬೀಚಲ್ಲಿ ಇರ್ತಾರೆ. ಲೈಫ್ ಗಾರ್ಡ್ ಇದ್ರು ಇನ್ಸಿಡೆಂಟ್ ಆಯ್ತಲ್ಲ. ಇವತ್ತು ಮಾತ್ರ ಅಲ್ಲ, 10 ವರ್ಷದಿಂದನೂ ಲೈಫ್ ಗಾರ್ಡ್ ಇದ್ದಾರೆ. 10 ವರ್ಷದಿಂದನೂ ಇಂಥದ್ದು ಆಗ್ತಾ ಇದೆ. ಈಗ ಮುಂದೆ ಅದಕ್ಕೂ ಹೆಚ್ಚಾಗಿ ಬೋಟಿಂಗ್ ಎಲ್ಲ ವ್ಯವಸ್ಥೆ ಇನ್ನೇ ಆಗದಿದ್ದಂಗೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಗೋವಾ ಮಾದರಿ, ಈ ಕಡೆ ಕೇರಳ ಮಾದರಿ ಎಲ್ಲ ತಗೊಂಡು ಇನ್ನು ಆಗದಿದ್ದಾಗೆ ನೋಡ್ಕೊಳ್ಳಿಕ್ಕೆ ಮತ್ತೆ ಮುಂಜಾಗ್ರತೆ ಮಾಡ್ತಾ ಇದ್ದೀವಿ.